ಫಾರ್ ದಿ ಸೇಕ್ ಆಫ್ ಸೆಕೆಂಡ್ ಪಿ ಸಿ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್, ಈ ಎಮ್ ಸಿ ಕ್ಯೂಗಳು ಡೈರೆಕ್ಟಾಗಿ ಕೆಲವೊಂದು ಡೈರೆಕ್ಟಾಗಿ ಹೇಳಬೇಕಾಗತ್ತೆ. ವಿತೌಟ್ ಎನಿ ಸಿಂಪ್ಲಿಫಿಕೇಷನ್ ಎಕ್ಸ್ಪ್ಲನೇಷನ್ ಡೈರೆಕ್ಟಾಗಿ ಹೇಳ್ತಕ್ಕಂಥವು. ಎಮ್ ಸಿ ಕ್ಯೂ 1 ಮಾರ್ಕ್ಸ್ ಕ್ವಶನ್ಸ್ಗೆ ಡೈರೆಕ್ಟಾಗಿ ಆನ್ಸರ್ಗಳು ಹೇಳ್ತಕ್ಕಂಥ ಕ್ವಶನ್ಸು ಮ್ಯಾಥಮೆಟಿಕ್ಸಲ್ಲಿ. ನೋಡಿ, ಸಪೋಸ್ ಮೆಟ್ರಿಕ್ಸಲ್ಲಿ ಮೆಟ್ರಿಕ್ಸ್ ಎ ಈಸ್ ಈಕ್ವಲ್ ಟು 3, -4, 1, 0, 8, 9, -1, -8, any number, any elements in the matrix. Suppose matrix A has 3 cross 3 matrix. Find the minor. ಈ ಮೆಟ್ರಿಕ್ಸ್ ಒಳಗಡೆ ಒಟ್ಟು 9 ಎಲಿಮೆಂಟ್ಸ್ ಇದೆ, ಡಿಫ್ರೆಂಟ್ ಎಲಿಮೆಂಟ್ಸ್ ಇದೆ. ಆ ಡಿಫ್ರೆಂಟ್ ಎಲಿಮೆಂಟ್ಸಲ್ಲಿ ಯಾವ ಎಲಿಮೆಂಟ್ ಬೇಕಾದರೂ ಮೈನರ್ ಆಫ್, ಸಪೋಸ್ 9 ಅಂತ ಕೇಳ್ಬೋದು. ವಾಟ್ ಇಸ್ ದ ಮೈನರ್ ಆಫ್ 9, ಮೈನರ್ ಆಫ್ 3? ಎಮ್ ಸಿ ಕ್ಯೂ ಕೇಳ್ತಾ ಇರ್ತಾರೆ. ಮೈನರ್ ಆಫ್ 9, ಮೈನರ್ ಆಫ್, ಒಟ್ಟಿನಲ್ಲಿ ಟೋಟಲಿ 9 ಎಲಿಮೆಂಟ್ಸಲ್ಲಿ ಯಾವ ಎಲಿಮೆಂಟಿಗೆ ಬೇಕಾದರೂ ಮೈನರ್ ಅಂತ ಕೇಳ್ಬೋದು. ಮೈನರ್ ಆಫ್ 9 ಅಂದರೆ ನಾನು ಒಂದೇ ಎಲಿಮೆಂಟ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಮೈನರ್ ಆಫ್ 9 ಅಂದರೆ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಸೆಕೆಂಡ್ ರೋ ಥರ್ಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್. ಸೆಕೆಂಡ್ ರೋ ಥರ್ಡ್ ಕಾಲಮ್ನ ಇಗ್ನೋರ್ ಮಾಡ್ಕೊಂಡ್ರೆ 3 × -8 -24. ಸೆಕೆಂಡ್ ರೋ ಥರ್ಡ್ ಕಾಲಮ್ ಇಗ್ನೋರ್ ಮಾಡ್ಕೊಳ್ಳಿ. 3 × -8 -24, ಮೈನಸ್ ಇಂಟು ಮೈನಸ್ ಪ್ಲಸ್, ಹಿಂಗೆ ಎಕ್ಸ್ಪ್ಯಾನ್ಷನ್ ಮಾಡ್ಬೇಕಾದ್ರೆ ಏನಾದರೂ ಒಂದು ಮೈನಸ್ ಇರುತ್ತೆ. -4, -24 -4, -28. -28 ಈಸ್ ದಿ ಮೈನರ್ ಆಫ್ 9. ಅದೇ ಥರ ಮೈನರ್ ಆಫ್ 1 ಅಂದರೆ ಫಸ್ಟ್ ರೋ ಥರ್ಡ್ ಕಾಲಮ್ ಇಗ್ನೋರ್ ಮಾಡ್ಕೊಳ್ಳಿ, ಎಕ್ಸ್ಪ್ಯಾನ್ಷನ್ ಮಾಡಿ. ಮೈನರ್ ಆಫ್ 10 ಥರ್ಡ್ ರೋ ಥರ್ಡ್ ಕಾಲಮ್. ಮೈನರ್ ಆಫ್ -1 ಥರ್ಡ್ ರೋ ಫಸ್ಟ್ ಕಾಲಮ್. ಮೈನರ್ ಆಫ್ -4 ಫಸ್ಟ್ ರೋ ಸೆಕೆಂಡ್ ಕಾಲಮ್. ಮೈನರ್ ಆಫ್ 3 ಫಸ್ಟ್ ರೋ ಫಸ್ಟ್ ಕಾಲಮ್. ಇಗ್ನೋರ್ ಮಾಡ್ಕೊಂಡು ಉಳಿದಿರೋ ಸೆಕೆಂಡ್ ಆರ್ಡ್ರನ್ನ ಎಕ್ಸ್ಪ್ಯಾನ್ಷನ್ ಮಾಡಿದಾಗ ಏನು ಬರುತ್ತೋ ಅದನ್ನು ಮೈನರ್ ಆಫ್ ದಟ್ ಎಲಿಮೆಂಟ್ ಅಂತ ಕರಿತೀವಿ. ನಾನು ಒಂದು ಎಕ್ಸಾಂಪಲ್ನ ತೋರಿಸಿದ್ದೇನೆ. ಸೇಮ್ ಅದೇ ಥರ ಕೋ ಫ್ಯಾಕ್ಟ್ರ್ ಅಂತ ಕೇಳಿದಾಗ, ಕೋ ಫ್ಯಾಕ್ಟ್ರಿಗೆ ಪ್ಲಸ್ ಮೈನಸ್ ಪ್ಲಸ್, ಆಲ್ಟರ್ನೇಟ್ ಸೈನ್, ಪ್ಲಸ್ ಮೈನಸ್ ಪ್ಲಸ್, ಮೈನಸ್ ಪ್ಲಸ್ ಮೈನಸ್, ಪ್ಲಸ್ ಮೈನಸ್ ಪ್ಲಸ್ ಸೈನ್ ಯೂಸ್ ಮಾಡಲೇಬೇಕು. ನೀವು ಯಾವುದೇ ಎಲಿಮೆಂಟ್ಗೆ ನೀವು ಕೋ ಫ್ಯಾಕ್ಟ್ರನ್ನು ಕಂಡುಹಿಡಿತಾ ಇದ್ದೀರಿ ಅಂದರೆ ಈ ಸೈನನ್ನು ಯೂಸ್ ಮಾಡ್ಕೊಂಡೇ ನೀವು ಕೋ ಫ್ಯಾಕ್ಟ್ರನ್ನು ಕಂಡುಹಿಡಿಬೇಕು. ಸಪೋಸ್ ಈಗ ಕೋ ಫ್ಯಾಕ್ಟ್ರ್ ಆಫ್ 10, ಕೋ ಫ್ಯಾಕ್ಟ್ರ್ ಆಫ್ 10 ಅಂದಾಗ ಸೈನ್ ನೋಡಿ, ಪ್ಲಸ್ ಇಂಟು, ಅಗೇನ್ ಪೊಸಿಷನ್ ಆಫ್ 10 ಈಸ್ ಥರ್ಡ್ ರೋ ಥರ್ಡ್ ಕಾಲಮ್. 24 plus 0 is equal to plus 24. Plus 24 is the cofactor of the element 10. Next, suppose cofactor of 0. Cofactor of 0. 0ಗೆ cofactor ಕಂಡುಹಿಡಿತಾ ಇದ್ದೀನಿ ಅಂದರೆ ಸೈನ್ ಏನು ಬರುತ್ತೆ ನೋಡಿ ಕಡೆ, 0 ಮೈನಸ್ ಕಂಪಲ್ಸರಿ ಬರೀಲೇಬೇಕು. cofactor of 0 ಅಂದರೆ ದ ಪೊಸಿಷನ್ ಆಫ್ 0 ಈಸ್ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೆಕೆಂಡ್ ರೋ ಫಸ್ಟ್ ಕಾಲಮ್ನ ಇಗ್ನೋರ್ ಮಾಡ್ಕೊಂಡ್ರೆ -40 + 8, -40 + 8, minus of -40 + 8 is nothing but how much? -32 + 32, minus into minus plus 32. Plus 32 is the cofactor of the element 0. ಅದೇ ಥರ ರಿಮೈನಿಂಗ್ ಎಲಿಮೆಂಟ್ಸ್ಗೂ ಕೋಫ್ಯಾಕ್ಟ್ರ್ ಎಮ್ ಸಿ ಕ್ಯೂ ಕೇಳೋ ಚಾನ್ಸಸ್ ಇರುತ್ತೆ, ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಕಂಪಲ್ಸರಿ ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡೋಂಗಿಲ್ಲ ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಆರ್ ಸೈನ್ಸ್ ಸ್ಟೂಡೆಂಟ್ಸ್. ನೆಕ್ಸ್ಟು ಡಿಫರೆನ್ಷಿಯಲ್ ಈಕ್ವೇಷನ್ಸಲ್ಲಿ ಆರ್ಡರ್ ಆ್ಯಂಡ್ ಡಿಗ್ರಿ. ಸಪೋಸ್ ಡಿಫರೆನ್ಷಿಯಲ್ ಈಕ್ವೇಷನ್ dy/dx ಪ್ಲಸ್ d2y/dx² is equal to x plus y is the differential equation. ಇದು ಫಸ್ಟ್ ಆರ್ಡರ್, ದಿಸ್ ಈಸ್ ಸೆಕೆಂಡ್ ಆರ್ಡರ್. ಟೋಟಲ್ ಇನ್ ಡಿಫರೆನ್ಷಿಯಲ್ ಈಕ್ವೇಷನ್ ವಾಟ್ ಈಸ್ ದ ಆರ್ಡರ್ ಅಂದರೆ ಹೈಯೆಸ್ಟ್ ಆರ್ಡರ್, ವಿಚ್ ಇಸ್ ಹೈಯೆಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್. ವಾಟ್ ಈಸ್ ದ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದರೆ 2. ಡಿಗ್ರಿ ಹೇಳ್ಬೇಕಾದ್ರೆ ಹೈಯೆಸ್ಟ್ ಆರ್ಡ್ರ್ ಯಾವುದಿರುತ್ತೋ ಅದಕ್ಕೆ ಪವರ್ ಏನಿರುತ್ತೆ ನೋಡಿ. ಪವರ್ ಏನಿಲ್ಲ ಅಂದರೆ 1. ಪವರ್ ಆಫ್ ಹೈಯೆಸ್ಟ್ ಆರ್ಡರ್ ಇಸ್ ಕಾಲ್ಡ್ ಡಿಗ್ರಿ. ಡಿಗ್ರಿ ಎಷ್ಟಾಯ್ತು ಅವಾಗ 1 ಆಯಿತು. ಆರ್ಡರ್ ಇಸ್ 2, ಡಿಗ್ರಿ ಇಸ್ 1.
dy over dx plus d2y over dx square is equal to d3y over dx cube whole to the power of 100 plus x minus 3y plus 6. Degrees 3. Degrees, what is degrees? 100. Degrees 100. Order is 3. Order is 3. Order is 3. Degrees 100. Power of highest order is called degree. Degree is 100. Order is 3. ಇನ್ನೊಂದು ಎಕ್ಸಾಂಪಲ್ ತೊಗೊತೇವೆ. d2y over dx square minus any trigonometric function of y triple dash is equal to x minus y plus 6 whole to the power of 5. ನೋಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನೋಡಿ, ಈ ಎನಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ಈ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಒಳಗಡೆ ಥರ್ಡ್ ಆರ್ಡರ್ ಇದೆ. ಈಗ ನಾವು ಈ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಒಳಗಡೆ ಡಿಫರೆನ್ಷಿಯಲ್ ಆಪ್ರೇಟರ್ ಇದ್ದರೆ ಎನಿ ಆರ್ಡರ್, ಫಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್ ಯಾವುದೇ ಇರಲಿ, ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ವಾಟ್ ಇಸ್ ಆರ್ಡರ್ ಅಂದಾಗ ಆರ್ಡ್ರ್ ಮಾತ್ರ ಹೇಳಬೇಕು. ಆರ್ಡರ್ ಈಸ್ 2. ಆರ್ಡರ್ ಈಸ್ 2. ಡಿಗ್ರಿ ಅಂದರೆ ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. ಡಿಗ್ರಿ ಈಸ್ ನಾಟ್ ಡಿಫೈನ್ಡ್ ಅಂತ ಬರೀಬೇಕು ಆನ್ಸರು. ಯಾವಾಗ ಯಾವುದೇ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಒಳಗಡೆ ಯಾವುದೇ ಆರ್ಡ್ರ್ ಇರಲಿ, ನಾವು ಬರೀಬೇಕಾದ್ರೆ ಡಿಗ್ರಿ ಇಸ್ ನಾಟ್ ಡಿಫೈನ್ ಅಂತ ಬರೀಬೇಕು. ಆರ್ಡ್ರ್ ಹೇಳ್ಬೇಕಾದ್ರೆ ಇಲ್ಲಿ ಜಾಸ್ತಿ ಇದೆ ಅಂತ ಥರ್ಡ್ ಆರ್ಡರ್ ಅಂತ ಬರೆಯೋಂಗಿಲ್ಲ. ಆರ್ಡರ್ ಈಸ್ 2. ಆರ್ಡರ್ ಈಸ್ 2. ಸಮ್ಟೈಮ್ಸ್ ಏನು ಮಾಡ್ತಾರೆ, ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ ಇನ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದಾಗ ನಿಮ್ಮ ಡಿಫರೆನ್ಷಿಯಲ್ ಈಕ್ವೇಷನ್ಸಲ್ಲಿ ಆರ್ಡ್ರ್ ನೋಡ್ಕೊಳ್ಳಿ. ವಾಟ್ ಇಸ್ ಆರ್ಡರ್? 3. ಆರ್ಡ್ರ್ 3 ಇದೆ ಅಂದರೆ ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ ಈಸ್ 3. ಇದರಲ್ಲಿ ಆರ್ಡ್ರ್ ಎಷ್ಟಿದೆ? 2. ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ ಈಸ್ 2. ಅದಕ್ಕೆ 2-3 ಕ್ವಶನ್ಸು ಡೈರೆಕ್ಟಾಗಿ ಹೇಳ್ಬೋದು ನಾವು. ಯಾವುದೇ ಎಕ್ಸ್ಪ್ಲನೇಷನ್ನು ಸಿಂಪ್ಲಿಕೇಶನ್ ಮಾಡೋ ಅವಶ್ಯಕತೆಯೇ ಇಲ್ಲ. ಓಕೆ, ಈ ಥರ ಎಮ್ ಸಿ ಕ್ಯೂಗಳು ಡೈರೆಕ್ಟಾಗಿ ಹೇಳ್ತಕ್ಕಂಥ ಎಮ್ ಸಿ ಕ್ಯೂಗಳು ಸೆಕೆಂಡ್ ಪಿ ಸಿ ಮ್ಯಾಥ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಈ ಥರ ಎಲ್ಲ ಎಮ್ ಸಿ ಕ್ಯೂಗಳನ್ನು ನಾನು GH ಮ್ಯಾಥ್ಸ್ ಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ಸ್ಟೂಡೆಂಟ್ಸ್ ಯುಟಿಲೈಸ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ.